यजत्राः स्थिरैरङ्गैः तुष्टुवागं सस्तनूभिः विषेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो वरिष्ठनेमिः स्वस्ति नो बृहस्पतिर्ददातु ओम शांति 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 हरि ओम श्री गुरुभ्यो नमः हरि ओम ನಾವು ನಿನ್ನೆ ದಿವಸ ಮುಂಡಕ ಉಪನಿಷತ್ತಿನ 3ನೇ ಮುಂಡಕದ ಮೊದಲನೇ ಖಂಡದ 8ನೇ ಮಂತ್ರವನ್ನ ನೋಡ್ತಾ ಇದ್ವಿ. ನ ಚಕ್ಷುಷಾ ಕ್ರಿಯತೆ ನಾಪಿ ವಾಚಾ ನೈರ್ದೇವೈ ತಪಸಾ ಬ್ರಹ್ಮ ಕರ್ಮಣ ವಾ ಜ್ಞಾನ ಪ್ರಸಾರೇಣ ವಿಶುದ್ಧ ಸತ್ವ ತತಸ್ತು ತಂ ಪಶ್ಯತೆ ನಿಷ್ಕಲಂ ಧ್ಯಾಯಂ ಅನ್ನುವಂತ ಶ್ಲೋಕದೊಳಗೆ ನಾವೇನೇನ್ ನೋಡಿದ್ವಿ ಅಂದ್ರೆ ಅವನನ್ನ ಪರಮಾತ್ಮನನ್ನ ಕಣ್ಣಿನಿಂದಾಗಲಿ ಮಾತಿನಿಂದಾಗಲಿ ಅಥವಾ ಇತರ ಯಾವುದೇ ಇಂದ್ರಿಯಗಳಿಂದ ಗ್ರಹಿಸಲಿಕ್ಕೆ ಆಗುವುದಿಲ್ಲ. ತಪಸ್ವಿನಿಂದಾಗಲಿ ಅಥವಾ ಕರ್ಮಗಳಿಂದಾಗಲಿ ಕೂಡ ಗ್ರಹಿಸಲಿಕ್ಕೆ ಆಗುವುದಿಲ್ಲ. ಆದರೆ ಜ್ಞಾನ ಪ್ರಸಾದದಿಂದ ಮಾತ್ರ ಯಾವ ಶುದ್ಧವಾದ ಅಂತಃಕರಣ ಉಳ್ಳವನಾಗ್ತಾನ, ಉಳ್ಳವನಾಗಿ ಧ್ಯಾನ ಮಾಡ್ತಾನ, ಆ ಧ್ಯಾನದ ನಂತರ ಅವನಿಗೆ ಅದರಿಂದ ಏನಾಗ್ತದೆ, ನಿಷ್ಕಲವಾದ ಆತ್ಮನನ್ನು ಗುರುತಿಸುತ್ತಾನೆ. ನೋಡುತ್ತಾನೆ ಅಂದ್ರೆ ಏನರ್ಥ? ಗುರುತಿಸುತ್ತಾನೆ ಅನ್ನುವಂಥ ಅರ್ಥವನ್ನು ಹೇಳ್ತಾ ಇದ್ದಾರೆ. ಪೇಜ್ ನಂಬರ್ 379. ದೇರ್ಫೋರ್ ವಿಶುದ್ಧ ಸತ್ವಾಹ. ಅಲ್ಲಿಂದ ಹೋದ್ರಿ ಗುಂಡಪ್ಪ ಸರ್, ಒಂದು 15 ನಿಮಿಷ ಹೋದ್ರಿ. ವಿಶುದ್ಧ ಸತ್ವಾಹ ಅಂತ ಐತಲ್ಲ, ಅಲ್ಲಿಂದ ಹೋದ್ರಿ. Therefore, Vishuddha Sattva, here also, the word Sattva means Antakaranam. Vishuddha Sattvam means Satvika Antakarana. In the entire 14th chapter, Lord Krishna talks about varieties of sadhana to gradually convert the mind from tasmik to tamasic to rajasic to sattvic mind. He gives what are the indications of tamasic mind, what are the indications of rajasic mind, and from tamasic mind you cannot go to the directly go to sattva. No double promotion. From tamasic mind you convert to rajasic through karma yoga. Rajasic mind you convert to sattvic mind through upasana yoga. From sattvic mind you have to become gunatita by Shravana, Manana, Nidhyasanam. This is the journey. Head. ಬಹಳ ಇಂಪಾರ್ಟೆಂಟ್ ಸೆಂಟೆನ್ಸ್ ಈ ಪ್ಯಾರಾಗ್ರಾಫ್. ಕರ್ಮಯೋಗ ಯಾರಿಗೆ, ಉಪಾಸನ ಯೋಗ ಯಾರಿಗೆ, ಶ್ರವಣ ಯಾರಿಗೆ, ಮನನ ಯಾರಿಗೆ, ನಿಧಿಧ್ಯಾಸನ ಯಾರಿಗೆ, ಸಾಧನೆಗಳು ಯಾರಿಗೆ ಅನ್ನೋದನ್ನ ಕ್ಲಿಯರ್ ಹೇಳ್ಬಿಡ್ತಾನೆ. ಈಗ ನಮ್ಮ ಮನಸ್ಸು ಇದು ಅಪರ ಪ್ರಕೃತಿ ಐತೆ, ಪರ ಪ್ರಕೃತಿ ಐತೆ. ಅಪರ ಪ್ರಕೃತಿ ಒಳಗ ಇವು ಸತ್ವ, ರಜಸ್ಸು, ತಮಸ್ಸು ಗುಣಗಳು ಅದಾವು. ಮೂರು ಅದಾವ. ಅದನ್ನ ನಾವು ಸತ್ವ ಗುಣ ಪ್ರಧಾನ ಅಂದ್ರೆ ಏನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇವು ಮೂರು ಇದ್ರಾಗ ಮೂರು ಮಿಕ್ಸರ್ ಐತಿದು. ಸತ್ವಗುಣ ಪ್ರಧಾನ ಅಂದ್ರ ಸತ್ವಗುಣ ಹೆಚ್ಚಿಗೆ ಅದ ಅಂತ ಅರ್ಥ. ಈಗ ಸತ್ವ, ರಜಸ್ಸು, ತಮಸ್ಸು ಮೂರು ಮಿಶ್ರಣದಿಂದ ಆಗೈತಿ ಇದು. ಅದು 1/3 ಅಂಶ, ಅದು 1/3 ಅಂಶ, ಅದು 1/3 ಅಂಶ ಅದ. ಈಗ ತಮೋ ಗುಣ ಪ್ರಧಾನ ಇತ್ತಂದ್ರೆ ಏನ್ ಅರ್ಥ ಅಂದ್ರೆ, ಒಂದ್ ದಿವಸದಾಗ 24 ತಾಸನಾಗ 3 ಭಾಗ ಮಾಡಿದ್ರೆ 8 ತಾಸು ನಿದ್ದೆ ಮಾಡ್ರಿ ಅಂತ ಐತಿ. 8 ತಾಸಿಂದ ಹೆಚ್ಚಿಗೆ ಮಾಡವ ನಿದ್ದೆ ಏನದನ ಅವಾಗ ತಮೋ ಗುಣಿ ಅಂತವಿ. 8 ತಾಸಿಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾನ, ಬರೇ ರೊಕ್ಕ ಕೆಲಸ 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 ಅಂತ ಮಾಡ್ಕೋತಾನ. ಇನ್ನೊಬ್ಬ ಅವ ರಜೋಗುಣಿ ಅಂತೇವಿ. ಇನ್ನೊಬ್ಬ 8 ತಾಸಿಗಿಂತ ಹೆಚ್ಚಿಗೆ ಸಪ್ತಗುಣನ ಕಳೀತಾನ, ಪಾಠ ಮಾಡ್ತಾನ,
ಅಧ್ಯಯನ ಮಾಡ್ತಾನ, ಅಧ್ಯಾಪನ ಮಾಡ್ತಾನ, ಇದ್ರಾಗ ಕಾಲ ಕಳೀತಾನ 8 ತಾಸಿಗಿಂತ ಹೆಚ್ಚಿಗೆ, ಅವಾಗ ಸತ್ವಗುಣಿ. ಈ ಗುಣಗಳಲ್ಲಿ, ಈ ಮಾಯೆಯಲ್ಲಿ ಇರುವಂತ ಈ ಮನಸ್ಸನ್ನ ಒಂದನ್ನ ಉಪಯೋಗ ಮಾಡ್ಬೇಕಾಗಿ ನಮ್ ಕಡೆ ಬ್ಯಾರೆ ಸಲಕರಣೆನೇ ಇಲ್ಲ. ಆ ಇದ್ದ ಮನಸ್ಸನ್ನು ಉಪಯೋಗ ಮಾಡ್ಬೇಕಂತಂದ್ರ ಅದನ್ನ ಒಂದ್ ಸ್ವಲ್ಪ ಅದಕ್ಕ ಸಂಸ್ಕಾರ ಕೊಟ್ಟು ಸೌಂಡ್ ಬರೋಲ್ತ್ರಿ. ಹಲೋ, ಮ್ಯೂಟ್ ಮಾಡಿರಿ ನೋಡ್ರಿ, ಮ್ಯೂಟ್ ಆಗೈತೆ ನೋಡ್ರಿ, ಮತ್ತೆ ಯಾರಿಗೂ ಕೇಳವಲ್. ಬಹುಶಃ ಮ್ಯೂಟ್ ಆಗೈತಿ. ಯಾರದ್ರಿ ಸರ್? ಅವ್ರದ ಸರ್, ನಮ್ದಾರ್ ಸರ್ದ್ ಬಹುಶಃ ಮ್ಯೂಟ್ ಆಗಿರ್ಬೇಕು ಮರತ್. ಗುರುಗಳದು ಮ್ಯೂಟ್ ಆಗಿದ್ರಿ, ಕೇಳಿಸ್ತಾ ಇಲ್ಲ ಅಥವಾ ಫೋನ್ಗೇನು ಬಂದಿಲ್ಲ? ಅವರು ಅಲ್ಲ, ಓಪನ್ ಐತಿ ಮಾಡ್ರಿ. ಹಾ ಹಾ ಹಾ, ಬಂದ ಒಂದ್ ಕಾಲ್ ಬಂದಿತ್ತು. ಅಲ್ಲಿ ಏನ್ ಹೇಳ್ತಾರ ಅವರು, ನಮ್ಮ ಮನಸ್ಸು ಸತ್ತು ಗುಣದಿದ್ರ ಈ ಶಾಸ್ತ್ರ ತಿಳಿತದ, ತಮೋ ಗುಣ ರಜೋಗುಣ ಇತ್ತಂದ್ರ ಇದು ಕಿವಿಗೆ ಬಿದ್ರು ಶಾಸ್ತ್ರ ಉಳಿಯುದಿಲ್ಲ ಅನ್ನೋ ಮಾತು ಹೇಳ್ತಾರೆ. ಆದ್ರಿಂದ ನಮ್ದು ತಮೋ ಗುಣ ಐತಿಪ್ಪ ಅಂತಂದ್ರೆ ಹೆಚ್ಚಿಗೆ ನಿದ್ದೆ ಒಳಗನ ಅಪೇಕ್ಷೆ ಮಾಡ್ತೇವೆ ಅಂದ್ರೆ ತಮೋ ಗುಣ, ಹೆಚ್ಚಿಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಐತಂದ್ರ ರಜೋಗುಣ, ಹೆಚ್ಚಿಗೆ ಅಧ್ಯಾಪನ ಮಾಡ್ತೇವೆ ಅಂದ್ರೆ ಸತ್ವಗುಣ. ಆದ್ರಿಂದ ತಮೋ ಗುಣ ಇದ್ದವ್ರು ಏಕ್ದಮ್ ಸತ್ವಗುಣಕ್ಕೆ ಬರಂಗಿಲ್ಲ. ಅವರು ರಜೋಗುಣ ಅನ್ನುವಂತ ಸ್ಟಾಪ್ ಮ್ಯಾಗ ಹಾಸಿ ತಮ್ಮ ತಮೋ ಗುಣವನ್ನ ಸತ್ವಗುಣಕ್ಕೆ ಪರಿವರ್ತನೆ ಮಾಡ್ಕೋಬೇಕು. ಅಂದ್ರೆ ಹೆಚ್ಚಿಗೆ ಮಲಗಿ ಏನ್ ಮಾಡ್ಬೇಕು, ಅವರು ಯಾರು ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡ್ರಿ. ದುಂಡಪ್ ಸರ ನಿಮ್ದ ಐತಾ? ರೈಟ್. ತಮೋ ಗುಣ ಇದ್ದವ್ರು ಅದನ್ನ ಏನ್ ಮಾಡ್ಕೋಬೇಕು ಅಂದ್ರ ಮೊದಲು ರಜೋಗುಣಕ್ಕೆ ಬರ್ಬೇಕು. ಅಂದ್ರೆ ಏನ್ ಮಾಡ್ಕೋಬೇಕು, ಅವರು ಹೆಚ್ಚಿಗೆ ಕಾರ್ಯಗಳನ್ನ ಹಮ್ಕೋಬೇಕು. ಅವ್ರು ರಜೋಗುಣ ಅಂದ್ರೆ ಏನ್, ಚಟುವಟಿಕೆಯಿಂದ ಜೀವನವನ್ನು ಕೂಡಿಸ್ಬೇಕು. ಒಂದಾಗುತ್ತಲೇ ಒಂದು ಕೆಲಸಗಳನ್ನ ಮಾಡ್ಬೇಕು. ಅಂದ್ರೆ ರಜೋಗುಣದಿಂದ ಅದು ಏನಾಗ್ತದೆ, ತಮೋ ಗುಣದಿಂದ ರಜೋಗುಣಕ್ಕೆ ಪರಿವರ್ತನೆ ಆಗ್ತದೆ. ಒಂದು ಸ್ವಲ್ಪ ದಿವಸ ಮಾಡ್ಬೇಕು, ಅದನ್ನ ಕಾಯಂ ಮಾಡ್ಕೊತ ಹೋಗ್ಬಾರ್ದು. ಮತ್ತ ರಜೋಗುಣದಿಂದ ಮುಂದೆ ಸತ್ವಗುಣಕ್ಕೆ ಬರ್ಬೇಕು. ಅವ್ರು ಡಬಲ್ ಪ್ರಮೋಷನ್ ಸಾಧ್ಯ ಇಲ್ಲ ಅಂತ ನೋಡಿ, ಅದೇ ಹೇಳ್ತಾರ ಅಪ್ಪ ಅವ್ರು. ತಾಮಸಿಕ ಇದ್ದಾವ ರಜೋಗುಣಕ್ಕ ಬರ್ಬೇಕು, ರಜೋಗುಣ ಇದ್ದಾವ ಸತ್ವಗುಣಿ ಆಗ್ಬೇಕು. ಸತ್ವಗುಣದಿಂದ ಶಾಸ್ತ್ರವನ್ನ ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡ್ಬೇಕು. ಅಲ್ಲಿ ಮೊದಲ ಆವರಣ ದೋಷ ಕಳ್ಕೋಬೇಕು, ಆಮ್ಯಾಗ ಸಂಶಯ ಕಳ್ಕೋಬೇಕು, ಆಮ್ಯಾಗ ವಿಪರೀತ ಭಾವನೆ ಕಳ್ಕೋಬೇಕು. ಅವಾಗ ಜೀವನ ಮುಕ್ತಿ ವಿಲಕ್ಷಣ ಆನಂದ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವನಿಗಾದ್ರೂ ಕೂಡ ಆಗ್ತದೆ, ಯಾರಿಗಾದ್ರೂ ಆಗ್ತದೆ. ಈ ರೀತಿ ಸಾಧನೆಯನ್ನ ಮಾಡ್ಬೇಕು. ಈ ರೀತಿ ಸಾಧನೆಯನ್ನ ಮಾಡದೆ ಏನಾರ ಮಾಡಿ ನಮಗ ಮುಕ್ತಿ ಆಗಬಾರ್ದು, ನಮಗ ಸೇಮ್ ತಿಳಿಯಬಾರ್ದು, ನಮಗ ಜೀವನ ಮುಕ್ತಿ ವಿಲಕ್ಷಣ ಆಗಬಾರ್ದು ಅಂತ ಗುರುವಿನ ಮ್ಯಾಗ ಪಟ್ಟು ಮಾಡಿ ಅಥವಾ ಶಾಸ್ತ್ರದ ಮ್ಯಾಗ ಪಟ್ಟು ಮಾಡಿ ಆರೋಪ ಮಾಡಬಾರ್ದು. ಈ ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಭಗವದ್ಗೀತೆ ಒಳಗ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶ ಅಧ್ಯಾಯ ಅಂತಿಕೊಂಡು ಒಂದು ಅಧ್ಯಾಯವನ್ನ ಅದಕ್ಕೆ ಮೀಸಲಿಟ್ಟಾರೆ. ಮೊದಲ ತಮೋಗುಣ ಅಂದ್ರೆ ರಜೋಗುಣಕ್ಕೆ ಪರಿವರ್ತನೆ ಆಗ್ಬೇಕು. ಅದನ್ನ ಮಾಡಕ್ ಏನ್ ಮಾಡ್ಬೇಕು, ಕರ್ಮಯೋಗವನ್ನು ಮಾಡ್ಬೇಕು. ಯಾಕೆ ಕರ್ಮಯೋಗ ಅನ್ನೋದು ತಿಳ್ಕೊಡ್ರಿ. ಕರ್ಮಯೋಗ ಮಾಡ್ಕೊಂತ ಅಲ್ಲೇ ಕುಂಡ್ರಬಾರ್ದು. ಕರ್ಮಯೋಗ ಮಾಡಿದಾಗ ಉಪಾಸನ ಯೋಗ ಮಾಡ್ಬೇಕು. ಅವಾಗ ಏನ್ ಮಾಡ್ಬೇಕು, ಆ ರಜೋಗುಣ ಇದ್ದಂತ ಮನಸ್ಸನ್ನ ಸತ್ವಗುಣಕ್ಕ ಪರಿವರ್ತನೆ ಮಾಡ್ಬೇಕು. ಮತ್ತ ಅಲ್ಲೇ ಕುಂಡ್ರಬಾರ್ದು, ಉಪಾಸನದಾಗ ಕುಂಡ್ರಬಾರ್ದು. ಅಲ್ಲಿ ಕೆಲವೊಂದು ಪವಾಡ ಮಾಡೋ ಶಕ್ತಿ ಆಗ್ಲಿ, ನೀವು ಹೇಳಿದಂತ ಮಾತಂಗ ಹಾಕಾವು, ಕೆಲವೊಂದು ಘಟನೆಗಳು ಹಾಕಾವು. ನಾ ದೊಡ್ಡ ಸಾಧನೆ ಮಾಡಿದೆ, ನನ್ನ ಬಾಯಿಗಿನ ಮಾತು ವಿಷ ಹೋಗೋಲ್ಲ ಅಂತ ಅಭಿಮಾನ ಪಟ್ಟು ಅಲ್ಲೇ ನಿದ್ರಬಾರ್ದು. ಮತ್ತ ಏನ್ ಮಾಡಬೇಕು, ಉಪಾಸನ ಮಾಡಿದ ನಂತರ ಆ ಸಾತ್ವಿಕ ಮನಸ್ಸು ಏನೈತಿ ಅದರಿಂದ ಏನ್ ಮಾಡ್ಬೇಕು, ಗುಣಾತೀತನಾಗಬೇಕು ಅಂತ. ಗುಣಗಳ ಮಧ್ಯದಲ್ಲಿ ಇದ್ದವನು ಗುಣಾತೀತನಾಗಬೇಕು. ಆ ಗುಣಾತೀತನಾಗಬೇಕಾದ್ರೆ ಏನ್ ಮಾಡಬೇಕಿದೆ ಅಂತ ಯಾರಾದ್ರೂ ಕೇಳಿದ್ರೆ, ಆವರಣ ದೋಷ ಕಳ್ಕೋ, ಗುಣಾತೀತ ನೀನ್ ಆಟೋಮೆಟಿಕ್ ಆಗ್ತೀಯ. ಭ್ರಮೆಯನ್ನ ಕಳ್ಕೋ, ಆವರಣ ಆಗೈತೆ ನಿನ್ ಮೇಲೆ ಇನ್ನೊಂದು ಬಂದು ಯಾವ್ದು ಭ್ರಮ ಕುಂತದ.
ಆ ಭ್ರಮೆಯನ್ನು ಕಳ್ಕೋ, ಗುಣಾತೀತನಾಗು. ಅದು ಹೆಂಗ ಆಗ್ಬೇಕು ಅಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬೆನ್ನ ಹತ್ತು ಶಾಸ್ತ್ರವನ್ನು, ಪ್ರಸ್ಥಾನತ್ರಯವನ್ನ ಶಾಸ್ತ್ರವನ್ನು ಶ್ರವಣ ಮಾಡು. ನಿಜಗುಂಡ್ರ ಶಾಸ್ತ್ರ ಅಭ್ಯಾಸ ಮಾಡಿದ್ರೆ ಆಕತ್ತೇನ್ರಿ? ಆಕತಿ. ನಿಜಗುಂಡ್ರ ಶಾಸ್ತ್ರ ಅದು ಪ್ರಸ್ಥಾನತ್ರಯವೇ ಕನ್ನಡದಲ್ಲಿ. ಪಂಚದಶಿ, ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರದ ಸಾರವೇ ನಿಜಗುಂಡ್ರ ಸಾಹಿತ್ಯ. ಇಲ್ಲಪ್ಪ ನಮಗ ಸಂಸ್ಕೃತ ಬರಲ್ಲ, ನಾವು ಕನ್ನಡದಾಗ ಮಾಡ್ಬೇಕನ್ನೋದು ಕನ್ನಡದಾಗನ ಕೇವಲ ಕೈವಲ ಪದ್ಧತಿಯನ್ನ ಬರೋಬ್ಬರಿ ಮಾಡಿ ಓದುದು ಬೇಡ. ಕೈವಲ ಪದ್ಧತಿಯನ್ನ 5 ಸ್ಥಳಗಳನ್ನ ಸರಿಯಾಗಿ ಮಾಡು. ಶ್ರವಣ, ಮನನ, ನಿಧಿಧ್ಯಾಸ. ಇದು ನಮ್ಮ ವೇದಾಂತ ಅಭ್ಯಾಸ ಮಾಡೋರ್ದು ಒಂದು ಪ್ರಯಾಣದ ಹಾದಿ ಇದೆ. ಈ ಹಾದಿ ಒಳಗೆ ನಾವು ಅದೇ ಏನೋ ನೋಡ್ಕೊಳ್ರಿ, ಎಲ್ಲಿ ತಪ್ಪೇವಿ ನೋಡ್ಕೊಳ್ರಿ, ತಪ್ಪಿದ್ರ ತಿದ್ಕೊಳ್ರಿ. After making the mind sattvic, tama pashyate, a person discerns. ಆ ಮನುಷ್ಯ ಡಿಸರ್ನ್ಸ್, ಪಶ್ಯತೆ. ಪಶ್ಯತೆ ಅಂದ್ರೆ ನೋಡುತ್ತಾನೆ ಅಂತ ಅರ್ಥ ಅಲ್ಲ, ಇಲ್ಲಿ ತಿಳಿಯುತ್ತಾನೆ. Brahmanati Chaitanyam Pashyate literally means perceive, but you should not translate it as perceive, because the first line Upanishad says Brahman cannot be perceived. ನ ಚಕ್ಷುಷಾಗ್ರಹ್ಯತೆ ಅಂತ ಹೇಳಿದ್ರಿಂದ ಕಣ್ಣಿಂದ ನೋಡಕ್ ಆಗುದಿಲ್ಲ, ಅಂದಿಂದ ನೋಡುತ್ತಾನೆ ಅಂತ ಅರ್ಥ. ನೋಡುತ್ತಾನೆ ಅಂತ ಅರ್ಥ ಮಾಡ್ಬೇಡ್ರಿ, ತಿಳಿಯುತ್ತಾನೆ ಅಂತ ಅರ್ಥ ಮಾಡ್ರಿ ಆ ಶಬ್ದಕ್ಕರ್ಥ. ಪಶ್ಯತೆ ಅಂದ್ರ ತಿಳಿಯುತ್ತಾನೆ. ಹೆಂಗ ತಿಳಿತಾನವ ಅದನ್ನ, ಆ ಪರಬ್ರಹ್ಮ ತತ್ವವನ್ನ? ಆಸ್ ಎ ಎವರ್ ಅವೈಲಬಲ್ ಕಾನ್ಸಿಯಸ್ನೆಸ್. ಯಾವಾಗಲೂ ಎಲ್ಲ ಕಡೆನೂ ವ್ಯಾಪಕವಾಗಿ ಇರುವಂತ ತತ್ವವೇ ಆ ಅರಿವು ತತ್ವ. ಅದು ಯಾವಾಗಲೂ ನೆನೆಸಿದಾಕ್ಷಣ ಅವನ ಕೈ ಸಿಗ್ತದ. ಯಾಕ? ಅದು ವ್ಯಾಪಕ ಅದ, ಅದು ಸದ್ರೂಪದ, ಅದು ಯಾವಾಗ್ಲೂ ಎಲ್ಲ ಕಡೆ ಇರ್ತದ. ಅದನ್ನ ಸ್ಮರಣೆ ಮಾಡ್ಬಿಟ್ರೆ ಸಾಕು, ಅವಾಗ ಆ ಅರಿವು ಅವನ ಕೈ ಸಿಗ್ತದ. ಲಭ್ಯ ಕೈಗಂದ್ರ ಅರ್ಥ ಅವನ ಮನಸ್ಸಿಗೆ, ಅವನ ಬುದ್ಧಿಗೆ ಹೊಳಿತದ. ತಮ್ ಪಶ್ಯತಿ. ವಾಟ್ ಟೈಪ್ ಆಫ್ ಬ್ರಹ್ಮ? ನಿಷ್ಕಲಂ ಬ್ರಹ್ಮ. ಯಾವುದು ಕಲ್ಮಶರಹಿತವಾದಂತಹದ್ದು, ಪರಿಶುದ್ಧವಾದಂತ ಬ್ರಹ್ಮವನ್ನ ಅವನು ತಿಳಿಯುತ್ತಾನೆ. ನೋಡುತ್ತಾನೆ ಅಂದ್ರೆ ತಿಳಿಯುತ್ತಾನೆ. And how does he discern? ಧ್ಯಾನ, ಧ್ಯಾಯಮಾನ. ಲಾಸ್ಟ್ ಶಬ್ದ ಐತೆ ನೋಡಿ, ಧ್ಯಾಯಮಾನ. ಧ್ಯಾಯಮಾನ ಅಂದ್ರೆ ಏನರ್ಥ? ಧ್ಯಾನ ಮಾಡುವವನು. By meditating, not meditating on Brahman, but by meditation on the teaching. ಏನ್ ಮಸ್ತ್ ಐತ್ರಿ ವಾಕ್ಯದ. ಬ್ರಹ್ಮನ ಮ್ಯಾಗ ಧ್ಯಾನ ಮಾಡೋ ಗಂಡಿಗವ, ಮತ್ತೆ ಎದ್ರ ಮ್ಯಾಗ ಧ್ಯಾನ ಮಾಡ್ತಾನವ? ಗುರು ಹೇಳಿದ ಶಾಸ್ತ್ರದ ಮ್ಯಾಗ ಧ್ಯಾನ ಮಾಡ್ತಾನ. ಗುರು ಹೇಳಿದ ಶಾಸ್ತ್ರದ ಮೇಲೆ ಧ್ಯಾನವನ್ನ ಮಾಡವ. ಯಾವ್ದೋ ಮೂರ್ತಿ ಧ್ಯಾನವನ್ನ ಮಾಡುವುದಿಲ್ಲ ಈಗವ. ಜ್ಞಾನೋತ್ತರ ಧ್ಯಾನ ಇದು. ಅದಕ್ಕೇನಂತಾರ? ಜ್ಞಾನೋತ್ತರ ಧ್ಯಾನಕ್ಕೆ ನಿಧಿಧ್ಯಾಸನ ಅಂತಾರ. ನಿಧಿಧ್ಯಾಸನ ಅಂದ್ರೆ ಏನ್ರಿ? ನಿಧಿ ಅಂದ್ರೆ ಏನು? ನಿಮ್ ಮನ್ಯಾಗ ಟ್ರೆಜರಿ ಕಪಾಟ್ನಾಗ ನಾವು ಎಷ್ಟೋ ಒಂದಿಷ್ಟು ರೊಕ್ಕ ಇಟ್ಟೀವಿ, 10,000 ರೂಪಾಯಿ ಇಟ್ಟೀವಿ. ಅದನ್ನ ಹಗಲಲ್ಲಿ ಹೋಗಿ ಎಣಿಸಿ ನೋಡೋದಕ್ಕೆ ಧ್ಯಾಸನ, ನಿಧಿಧ್ಯಾಸನ. ಇಲ್ಲಿ ಯಾವ ನಿಧಿ ಐತ್ರಿ? ನಮ್ಮ ಸ್ವರೂಪ ಅನ್ನುವಂತ ನಿಧಿಯನ್ನ ಹಗಲೆಲ್ಲ ನೆನೆಸಿಕೊಳ್ಳೋದು, ಹಗಲೆಲ್ಲ ಸ್ಮರಣೆಗೆ ತಂದುಕೊಳ್ಳೋದು. ಆ ಗುರು ಹೇಳಿದ ರೀತಿಯಲ್ಲಿ ಆ ಒಂದು ಸ್ವರೂಪವನ್ನ ಮೇಲಿಂದ ಮೇಲೆ ಮರಕಳಿಸಿ ನೋಡಿಕೊಳ್ಳುವುದು ಅಂದ್ರೆ ಅದಕ್ಕೇನಂತಾರ? ನಿಧಿಧ್ಯಾಸನ. ನಾಟ್ ಮೆಡಿಟೇಟಿಂಗ್ ಆನ್ ಮೈ ಬ್ರಹ್ಮನ್,
ಮೆಡಿಟೇಷನ್ ಆನ್ ದಿ ಟೀಚಿಂಗ್. ಅವ ಏನು ಹೇಳಿಕೊಟ್ಟಾನ, ಏನು ಕಲಿಸಿಕೊಟ್ಟಾನ, ಆ ಒಂದು ಶಾಸ್ತ್ರವನ್ನು ಏನು ಹೇಳಿಕೊಟ್ಟಾನ, ಆ ಶಾಸ್ತ್ರದ ಮೇಲೆ ನಾವು ನಿಧಿಧ್ಯಾಸನವನ್ನ ಮಾಡ್ಬೇಕು. ಹಂಗ ಮಾಡೋದ್ರಿಂದ ಏನಾಗತ್ರಿ? ಹಂಗ ಮಾಡೋದ್ರಿಂದ ನಾನು ಪರಮಾತ್ಮನನ್ನ, ಬ್ರಹ್ಮನನ್ನ ತಿಳಿತೀನಿ. ಹೆಂಗ ತಿಳಿತೀನಿ? ನಾಟ್ ಆಸ್ ಅನ್ ಆಬ್ಜೆಕ್ಟ್ ಅವೈಲಬಲ್ ಇನ್ ಎ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್. As I said the other day, we look for a Brahma Anubhava, the Brahman experience, thinking that there is a particular experience in which we will grasp Brahman. ನಮ್ಗೊಂದು ಏನೋ ಅನುಭವ ಆಗ್ತದ, ಆ ಅನುಭವದಾಗ ಆ ಅನುಭವಕ್ಕೆ ಪ್ರಮೇಯ ಆಗಿದ್ದು ಭಗವಂತ ಅದ ಅಂತ ತಿಳ್ಕೊತೀವಿ, ನಾವು ತಿಳ್ಕೊತೀವಿ. ಹಂಗಾಗುದಿಲ್ಲ. ನಮಗೊಂದು ಅನುಭವ ಆಗ್ತದ, ಆ ಅನುಭವಕ್ಕೆ ವಿಷಯನೇ ಪರಮಾತ್ಮ. ಹಿಂಗಾಗುದಿಲ್ಲ. ಮತ್ತೆ ಹೆಂಗಾಗ್ತದೆ? If we carefully observe the teaching, the idea is grasping Brahman in a particular experience should go away. ನಿಜವಾದ ಅನುಭವ ಅಂದ್ರ ಈ ಹಿಂಗ ಆ ಯಾವುದೋ ಒಂದು ಅನುಭವದಲ್ಲಿ ಆ ಅನುಭವಕ್ಕೆ ಪ್ರಮೇಯನಾಗಿ ಭಗವಂತ ತೋರ್ತಾನ ಅನ್ನುವುದು ಬಿಡುವುದ ಅನುಭವ. ಇದನ್ನ ಏನದ ಈ ಚಟ ಬಿಡಬೇಕಾಗ್ಯದ. ಏನು ಮಾಡಿದ ಟೀಚಿಂಗ್ಸ್ ಹಂಗಾರ ಏನ್ ಹೇಳ್ತಾರ ಗುರುಗಳು, ಏನ್ ಕಲಿಸ್ಕೊಡ್ತಾರ ನಮ್ಗ? ಬ್ರಹ್ಮನ್ ಈಸ್ ಅ ಕಾನ್ಶಿಯಸ್ನೆಸ್ ನಾಟ್ ಅವೈಲಬಲ್ ಇನ್ ಪರ್ಟಿಕ್ಯುಲರ್ ಎಕ್ಸ್ಪೀರಿಯನ್ಸ್. ಬ್ರಹ್ಮನ್ ಈಸ್ ಕಾನ್ಶಿಯಸ್ ಅವೈಲಬಲ್ ಇನ್ ಕ್ಯಾನ್ ಯು ಫಿಲ್ ಅಪ್ ದ ಬ್ಲಾಂಕ್? ಇಫ್ ಯು ಡೂ ಐ ವಿಲ್ ಗೆಟ್ ಮೋಕ್ಷ. ಪರಮಾತ್ಮ ಅರಿವು ಸ್ವರೂಪದಾನ. ಯಾವುದೇ ಒಂದು ಅನುಭವದಲ್ಲಿ ಅವ ಇಲ್ಲ, ಆ ಅನುಭವದ ಅಭಾವದಲ್ಲಿಯೂ ಅದಾನ. ಅನುಭವದ ಅಭಾವದಲ್ಲಿಯೂ ಅದಾನ, ಭಾವದಲ್ಲಿಯೂ ಅದಾನ. ಆ ಅನುಭವಕ್ಕೂ ಅವನಿಗೂ ಸಂಬಂಧ ಇಲ್ಲ. ನೋಡ್ರಿ, ಅನುಭವನ ತೆಗೆದು ಹಾಕ್ಬಿಟ್ರು. ಹಿಂಗ ತೆಗೆದು ಹಾಕಿದ್ದಕ್ಕ ಶರಣರು ಅದಕ್ಕೆ ಅನುಭವ ಅಂದ್ರೆ ಏನು ಅಂತ ನನಗೊಂದು ಹಿಂಗ ನನ್ಗೆ ಒಂದು ವಿಚಾರ ಬಂದದ. ಅದನ್ನ ಯಾರಾದ ಶರಣ ಸಾಹಿತಿಗಳಿದ್ರೆ ಕೇಳೋದು ಅಂತ ಮಾಡಿದ್ರು. ಅನುಭವ ಮಂಟಪ ಅಂತೇವ, ಅನುಭವ ಮಂಟಪ ಅಂತೇವ ಗೊತ್ತಿಲ್ಲ. ಅನುಭವ ಅಂದ್ರ ವಿಷಯಗಳನ್ನ ಅರ್ಥ ಅರಿಯುವುದು, ಅನುಭವ ಅಂದ್ರ ವಿಷಯನ್ನ ಅರಿಯುವಂತದ್ದು ಅಂತ ಹಿಂಗೇನೋ ಅರ್ಥ ಇರ್ಬೇಕು ಅಂತ ನಾ ಅರ್ಥ ಮಾಡಿದ್ವಿ. ನನ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ. Brahman is not the consciousness available in the particular experience, but it is Chaitanyam available in every experience. ನೋಡ್ರಿ, ಎರಡು ಶಬ್ದ ಹೇಳ್ಯಾರ ನೋಡ್ರಿ. ಅಲ್ರಿ, ಇಲ್ಲಿ ಅನುಭವ ವ್ಯತ್ಯಾಸ ಹೇಳ್ಯಾರ ನೋಡ್ರಿ. ಓದ್ತೀನಿ. ಎಲ್ಲಿ ಯಾರ್ರಿ? ಇಲ್ಲಿ ಒಂದು ಸಿಕ್ಕತಿ ಆರ್ಟಿಕಲ್ ಓದ್ರಿ ನೋಡ್ರಿ. ಅನ್ಸಿರ ಒಪ್ಪುನ್ ಇಲ್ಲಿ ಐತಿ, ಹಂಗ ಸಿಕ್ಕದ. ಓದ್ತೇನೆ ನೋಡ್ರಿ, 2 ಸಾಲ ಐತಿ. ಆತರ ಹೇಳ್ರಿ, ಮೊದಲು ಆತರ ಹೇಳ್ರಿ. ಆತರ ಯಾವ್ದು ಇಲ್ರಿ. ಇದ್ರಾಗ ಒಬ್ರು ಸಿದ್ದೇಶ್ವರ ಅಂತ ಹೇಳಿ ಬರೋರು, ಸಿದ್ದಯ್ಯ, ಡಾಕ್ಟರ್ ಸಿದ್ದಯ್ಯ ಅಂತ, ದಾವಣಗೆರೆ. ಮಾಸ್ತರ ಓರ್ ಹೇಳ್ರಿ. ಡಾಕ್ಟರ್ PM ಸಿದ್ದಯ್ಯ. ಅದಕ್ಕೆ ಅನುಭಾವಿಗಳು ಬಂದು ಎಲ್ಲ ಕೂಡಿ ಸರ್ಪಭೂಷಣ ಶಿವಗಳ ಪದ್ಯ ಐತಿ, ಅದನ್ನ ಸಹಜಾನಂದ್ರ ಬರ್ದಾರ ನೋಡ್ರಿ. ಟೀಕಾ ತಾತ್ಪರ್ಯ. ಅಲ್ಲ, ಈಗ ಏನ್ ಕೇಳ್ತಾರ, ಅನುಭವಗಳ ಅರ್ಥ ಹೇಳಕತ್ತಾರ ಅವ್ರು. ಓದ್ತೇನೆ ನೋಡ್ರಿ. ಅದನ್ನ ಓದ್ರಿ, ಆಮ್ಯಾಗಿಂದ ಅದನ್ನ ಇದು ಓದ್ರಿ. ಅವ್ರು ಬಾಳಿಲ್ಲ, ಸಂಕ್ಷಿಪ್ತ ನಮಗ ಅದಕ್ಕೆ ನೋಡೋಣ ವ್ಯತ್ಯಾಸ. ಅನುಭವ ಎಂಬುದು ಸಾಮಾನ್ಯವಾದ ಲೌಕಿಕ ಶಬ್ದ. ಇದು ಸರ್ವ ಜೀವರಾಶಿಗಳಿಗೂ ಇಂದ್ರಿಯಜನ್ಯವಾದ ಸುಖ ದುಃಖಾದಿ ದ್ವಂದ್ವಯುಕ್ತವಾದ ಹುಟ್ಟಿನಿಂದ ಸಾಯುವರೆಗೆ ಸಾಗುವ ವಿಷಯಾನುಭವವನ್ನೇ ಸೂಚಿಸುತ್ತದೆ. ಯಾವುದು ಅನುಭವ. ಇನ್ನು ಅನುಭವ ಎಂಬುದು ಅತ್ಯಮೂಲ್ಯವಾದ, ಅತಿ ಘನತರವಾದ ಪಾರಮಾರ್ಥಿಕ ಶಬ್ದವು. ಇದನ್ನೇ ಅನುಭೂತಿ ಅಂತಲೂ ಸಮ್ಯಕ್ ದರ್ಶನವೆಂತಲೂ ಕರೆಯುತ್ತಾರೆ. ಇದು ನೆಲದ ಮರೆ ನಿಧಾನದಂತೆ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳಿಗೆ ಅಧಿಷ್ಠಾನವಾದ, ಅವಸ್ಥಾತ್ರಯ ಸಾಕ್ಷಿಯಾದ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ, ಏಕಮೇವ ಅದ್ವಿತೀಯವಾದ ಪರಬ್ರಹ್ಮವನ್ನು ಆಧ್ಯಾತ್ಮ ವಿದ್ಯಾ ಸಾಧನೆಯಿಂದ ಅಪರೋಕ್ಷವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡ ಅನುಭವವನ್ನು ತೋರುವ ಜಗತ್ತೆಲ್ಲವೂ ಆ ಬ್ರಹ್ಮ ಸ್ವರೂಪವೇ ಇದೆ. ಸರ್ವಂ ಕಲಿದಂ ಬ್ರಹ್ಮ ಎಂಬ ಸರ್ವಾತ್ಮಕ ಭಾವನೆ ಅಳವಟ್ಟ ಅನುಭವವನ್ನು ಮತ್ತು ಜೀವೇಶ್ವರದ ಏಕತ್ವದ ಅನುಭವವನ್ನು ಇದು ಸೂಚಿಸುತ್ತದೆ. ಇಂಥ ಅನುಭವದ ಪ್ರಾಪ್ತಿ ಅತಿ ದುರ್ಲಭ. ಶಿವ ಕೃಪೆಯ ಹಾಗೂ ಗುರು ಕೃಪೆಯ ಫಲವಾಗಿ, ಅಪಾರ ಅಧ್ಯಾತ್ಮ ವಿದ್ಯಾ ಸಾಧನೆ ಫಲವಾಗಿ
ಯಾವನೋ ಒಬ್ಬ ಪುಣ್ಯ ಪುರುಷನಿಗೆ ಈ ಅನುಭವ ಪ್ರಾಪ್ತವಾಗುತ್ತದೆ, ಅವನು ಇದರಿಂದ ಜೀವನ್ಮುಕ್ತನಾಗುತ್ತಾನೆ, ಕೃತಕೃತ್ಯವೂ ಆಗುತ್ತಾನೆ. ಈ ಮಾತಲ್ಲ ಮತ್ತೆ ನಾವು ಬಂದಿದ ಅರ್ಥನ ಬಂತು. ಬರಬರಿ ಅದು. ಅನುಭಾವ ಮಂಟಪ. PM ಸಿದ್ದಯ್ಯನವರು ಜ್ಞಾನಿಗಳದ್ರ ಸರ್. ಇನ್ನು 95-96 ವರ್ಷ ಆಗೈತೆ ಸರ್. 100 ಮುದುಕರಾಗಿದ್ದಾರೆ ಸರ್. ನಮ್ಮ ಸುರೇಶ್ ಅವ್ರು ಹೋಗಿದ್ರು ಸರ್ ಅಲ್ಲಿಗೆ. ಹಾ ಒಳ್ಳೆ ಜ್ಞಾನಿಗಳಿದಾರೆ ಸರ್ ಅವ್ರು. ಹಾ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಲೌಕಿಕ ಅನುಭವ ಅಲ್ಲ, ಪಾರಮಾರ್ಥಿಕವಾದಂತ ಯಾವ ಅನುಭವ, ಅದರ ಒಂದು ಸ್ಥಿತಿಗೆ ಅನುಭವ ಅಂತ. ಮೋಕ್ಷ ಅನುಭವಕ್ಕೆ ಅನುಭವ ಅಂದ್ರು, ಲೌಕಿಕ ಅನುಭವಕ್ಕೆ ಅನುಭವ ಅಂದ್ರು ಇಷ್ಟು ವ್ಯತ್ಯಾಸ ಮಾಡಿದ್ರು ಶರಣರು ಅನ್ನುವಂತ ಮಾತು ಅದು ಇವತ್ತು ಪಟಾಯಿಸಿದಂಗೆ ಆಯ್ತು ವಿಷಯ. ಆಯ್ತು, ಸಂತೋಷ. ಹೋಗೋಣ. ಹಾ ನಾವ್ ಓದ್ತೇನ್ರಿ, ನಿಮ್ಗ ಇದಾಕೈತಿ 2 ತಾಸ. ಈಗ ನಾ ಓದ್ತಿರ್ತೀನಿ, ನೀವ ಎಕ್ಸ್ಪ್ಲೇನ್ ಮಾಡ್ರಿ, ನಿಮ್ಗ ಆಯಾಸ ಆಗ್ತದೆ, ಅದಕ್ಕೆ ಹೇಳಕ್. ಹಾ ಓದ್ರಿ. Brahman is not the consciousness available in the particular experience, but it is Chaitanyam available in every experience. ಇದು ಏನಂದ್ರೆ ಆ ಬ್ರಹ್ಮ ಅಂದ್ರೆ ಆ ಪರಮಾತ್ಮ ಅಂದ್ರೆ ಆ ಏನ್ ಅನುಭವ ಐತಲ್ಲ, ಆ ಅನುಭವ ಅಲ್ಲ, ಆ ಅನುಭವದಲ್ಲಿ ಇರುವಂತ ಚೇತನ ಮಾತ್ರ ಅದು ಪರಮಾತ್ಮ ಅದಾನ ಅಂತ ಹೇಳ್ತಾರ. ಲೈಕ್ ದ ಸನ್ಲೈಟ್. ಹಾ ಒಂದು ಯಾವುದೇ ಅನುಭವದಲ್ಲಿರುವ ಚೇತನ ಮಾತ್ರ ಏನ್ರಿ, ಆ ಅನುಭವದಲ್ಲಿರುವಂತ ಚೇತನ ಮಾತ್ರ ಅಂತ ಮುಂದೆ ಏನೋ ಅಂದ್ರಿ, ಕೇಳಿಸ್ಲಿಲ್ರಿ? ಆ ಅನುಭವ ಏನು, ಯಾವುದೇ ಒಂದು ಅನುಭವ ಐತಿ, ಆ ಅನುಭವ ಪರಮಾತ್ಮ ಅಲ್ಲ. ಯಾವುದೇ ಒಂದು ಅನುಭವ ಇರಲಿ, ಅನುಭವದಾಗ ಒಂದು ಚೇತನ ಐತಲ್ಲ, ಆ ಚೇತನ ಪರಮಾತ್ಮ. ನೋಡ್ರಿ, ಪ್ರತಿಯೊಂದು ಲೌಕಿಕ ಅನುಭವ ಇರಲಿ, ಪಾರಮಾರ್ಥಿಕ ಅನುಭವ ಇರಲಿ, ಅನುಭವ ಆಗಲಿ ಪರಮಾತ್ಮ ಅಲ್ಲ. ಆ ಅನುಭವ ಆಗಲಿ, ಅನುಭವದಲ್ಲಿ ಇರುವಂತಹ ಚೇತನ ಏನೈತಿ ಅದು ಪರಮಾತ್ಮ ಅಂತ ಹೇಳ್ತಾರೆ. ಇಲ್ಲ ಇಟ್ ಈಸ್ ಅವೈಲೇಬಲ್ ಇನ್ ಎವ್ರಿ ಎಕ್ಸ್ಪೀರಿಯನ್ಸ್. ಹಾ ನೋಡ್ರಿ ಸ್ವಲ್ಪ ವಿಚಾರ ಮಾಡ್ರಿ. ಯಾವುದೇ ಅನುಭವ ಯಾರವರು, ಅನುಭವನೂ ಆಯ್ತು, ಅನುಭಾವನೂ ಬಂತು. ಆ ಅನುಭವ ಆಗ್ಲಿ, ಅನುಭವದಾಗಲೂ ಅವ ಪರಮಾತ್ಮ ಅದಾನ, ಅನುಭವದಾಗಲೂ ಪರಮಾತ್ಮ ಅದಾನ. ಆ ಚೇತನ ತತ್ವ ಏನೈತಿ ಅವ ಪರಮಾತ್ಮ ಹೊರತು ಅನುಭವನೂ ಪರಮಾತ್ಮ ಅಲ್ಲ, ಅನುಭವನೂ ಪರಮಾತ್ಮ ಅಲ್ಲ. ದೃಷ್ಟಾಂತ ಕೊಟ್ಟಾರ, ಲೈಕ್ ದ ಸನ್ಲೈಟ್ ಅಂತಾರ. ಅದು ಹೇಳ್ತಾರ, ಲೈಕ್ ದ ಸನ್ಲೈಟ್. ವೆನ್ ಐ ಲುಕ್ ದ ವರ್ಲ್ಡ್, sunlight is available not in a particular perception. In whatever object we see on the road, in all particular perceptions, sunlight is available. ಯಾವ್ಯಾವ ವಸ್ತುಗಳನ್ನ ನೋಡ್ತೀವಿ, ಇದು ಮಾಡ್ರಿ, ಮ್ಯೂಟ್ ಮಾಡ್ರಿ, ಯಾರ್ಯಾರು ಆನ್ ಮಾಡಿದ್ರೆ ಮ್ಯೂಟ್ ಮಾಡ್ರಿ. ಏನೇನು ವಸ್ತುಗಳನ್ನ ನೋಡ್ತೀವಿ, ಆ ವಸ್ತುಗಳಲ್ಲಿ ಏನದ ಪರಮಾತ್ಮ ಯಾವುದು ಅಂದ್ರೆ ಆ ಚೇತನ ತತ್ವವೇ ಪರಮಾತ್ಮ ಅನ್ನುವಂಥದ್ದನ್ನ ಗುರುತಿಸ್ರಿ ಆತ್ಮೀಯರೇ. ಬಟ್ ಅವರ್ ಪ್ರಾಬ್ಲಮ್ ಇಸ್ ವಾಟ್, ನಮ್ಮ ಸಮಸ್ಯೆ ಏನು, ನಾವ್ ಆ ಕಡೆ ಹೋಗೋದು, ನಮ್ ಲಕ್ಷ್ಯ ಕಡೆ ಐತಿ, ನಾಮರೂಪದ ಲಕ್ಷ್ಯ ಐತಿ ನಮ್ದು. We focus on different variable objects. We must miss the sunlight. ನಾವು ಸೂರ್ಯ ಪ್ರಕಾಶವನ್ನ ಮರಿತೀವಿ. ನಾವು ಎದಕ್ಕೆ ಕೊಡ್ತೀವಿ ಮಹತ್ವ ಅಂದ್ರೆ ಸೂರ್ಯ ಪ್ರಕಾಶದಲ್ಲಿ ಕಾಣುವಂತ ವಸ್ತುವಿಗೆ ಮಹತ್ವ ಕೊಡ್ತೇವಿ. ಸೂರ್ಯ ಪ್ರಕಾಶದಲ್ಲಿ ಕಾಣುವಂತ ವಸ್ತುಗಳಿಗೆ ನಾವು ಮಹತ್ವ ಕೊಡ್ತೇವಿ. ಇಷ್ಟು ನಮ್ದು ಅಲ್ಲೇ ಐತಿ, ಅಲ್ಲೇ ನಾವು ತಪ್ಪಿಸ್ಕೊತೇವಿ, ಅಲ್ಲೇ ಐತಿ ನಾವು ಅಲ್ಲೇ ತಪ್ಪಿಸ್ಕೊತೇವಿ. But our problem is what? We focus on different variable objects. We miss the sunlight, which is available in all. In fact,
Because of that sunlight alone, all the objects we are experiencing. Similarly, pratibodha viditam matam. This teaching, dhyayamanaha. Do not try to dwell on Brahman. Dwell instead on the teaching and discern it as available in our experience as a consciousness. ಪ್ರತಿಯೊಂದು ಅನುಭವದಾಗ ಆ ಅರಿವು ಚೇತನವನ್ನ ಗುರುತಿಸ್ರಿ, ಆ ಚೇತನವೇ ಪರಮಾತ್ಮ ಅಂತ ತಿಳಿಯಿರಿ. ನಾವ್ ಏನ್ ಮಾಡಕತ್ತೀವಿ ಅಲ್ಲೇ ನೋಡ್ತೀವಿ, ಅಲ್ಲೇನ ನಮ್ದು ಏನಾಗ್ತತಿ, ನಾಮರೂಪಗಳೇ ಅಟ್ರಾಕ್ಷನ್ ಅಲ್ಲಿ ಹೋಗ್ಬಿಡ್ತದೆ. ಆ ಬೆಳಕನ್ನ ನೋಡಂಗಿಲ್ಲ ನಾವು ನಾಟಕದಾಗ. ಆ ನರ್ತಕಿಯನ್ನು ನೋಡ್ತೀವಿ, ಅಲ್ಲಿ ರಾಜನ್ ನೋಡ್ತೀವಿ, ಅಲ್ಲಿ ಭಿಕ್ಷುಕನ್ ನೋಡ್ತೀವಿ, ಆ ಬೆಳಕನ್ನು ನೋಡೋದಿಲ್ಲ. ಹಂಗ ಹಿಡಿದು ಹಂಗ ಏನ್ರಿ ಇದಂತ ಕೇಳಿರ, ಇದು ಹಂಗೈರಿ, ಇವು ಬಟ್ರಿ, ಕೈಯಾಗಿನ ಗೆರೀರಿ, ಅಡ್ಡ ಉದ್ದ ಗೆರೀರಿ, ನಿಮ್ ಭವಿಷ್ಯ ಹೇಳ್ತಾವ್ರಿ, ಅನ್ನ ಕೈಯಾಗ ಐತ್ರಿ ಎಲ್ಲಾ ಹೇಳ್ತೀವಿ. ಅನ್ನ ಕೈಯಾಗಿಲ್ಲ, ಅನ್ನ ಐತಿ, ರೊಕ್ಕ ಬಾಳ ಐತಿ, ಆವಿಷ ಕಮ್ಮಿ ಐತಿ, ಆವಿಷ ಜಾಸ್ತಿ ಐತಿ ಹೇಳ್ತೀವಿ. ಅಲ್ಲಿ ಬೆಳಕೈತಿ ಹೇಳುದಲ್ಲ ನಾವು. ವಿಚಾರ ಮಾಡ್ರಿ, ಆ ಬೆಳಕೆ ನೀನು, ಆ ಬೆಳಕ ಆತ್ಮ, ಆ ಬೆಳಕನ ಪರಮಾತ್ಮ. ಪ್ರತಿಯೊಂದು ಅನುಭವದಲ್ಲಿ ಇರುವಂತಹ ಚೇತನ, ಅದು ಅನುಭವ, ಅದು ಲೌಕಿಕದರ ಇರ್ಲಿ, ಅದು ಪಾರಮಾರ್ಥದ ಅನುಭವನರ ಇರ್ಲಿ, ಅನುಭವನ ಇರ್ಲಿ, ಅದು ಅನುಭವನ ಇರ್ಲಿ, ಆ ಅನುಭವಗಳಲ್ಲಿ ಇರುವಂತಹ ಚೇತನವೇ ಅದು ಆತ್ಮ, ಭಗವಂತ ಅಂತ ತಿಳಿಯಿರಿ. And not only I should discern the non-variable consciousness, but the most important part is that non-variable consciousness is the meaning, the real meaning of the word I. It is a dhyanamanaha. And only I should discern the non-variable consciousness. ಆ ಅರಿವು ಏನೈತಿ, ಬದಲಾವಣೆ ಆಗದೆ ಇರುವಂತ ತತ್ವ, ಯಾವಾಗ್ಲೂ ಒಂದೇ ರೀತಿಯಿಂದ ಇರುವಂತ ಅರಿವು ಏನೈತಿ, ಆ ಅರಿವನ್ನ ನೀನು ಪರಮಾತ್ಮ ಅಂತ ಗುರುತಿಸು, ಅದು ನಿಜವಾದ ನಾನು ಅಂತ ಗುರುತಿಸು. ಇತಿ ಧ್ಯಾಯಮಾನ. ಹಿಂಗ ಧ್ಯಾನ ಮಾಡಿದವ್ರಿಗೆ, ಇದೇನ ಧ್ಯಾನ ಮಾಡಿದವ್ರಿಗೆಲ್ಲ, ದ್ವೈತ ಭಕ್ತಿ ಇಟ್ಕೊಂಡು ಧ್ಯಾನ ಮಾಡಿದವ್ರಿಗೆಲ್ಲ, ಅವೇದ ಭಕ್ತಿ ಮಾಡಿದವ್ರಿಗೆ ಧ್ಯಾಯಮಾನ ಅಂದ್ರೆ ಇದು ಅವೇದ ಭಕ್ತಿ, ಅವೇದ ದರ್ಶನಂ ಜ್ಞಾನಂ. ಇದು ಹೆಂಗ್ ಬರ್ತೈತಿ ಇದು ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನದಿಂದ ಸಿಗುವಂತದ್ದು ಅಂತ ಹೇಳ್ತಾರಪ್ಪ. ಇಷ್ಟು ಹೇಳಿದ ಮೇಲೆ ಈ ಶ್ಲೋಕ ಮುಗಿತ್ರಿ. ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ. ಏಷೋಡುರಾತ್ಮ ಚೇತಸ ವೇದಿತವ್ಯೋ ಯಸ್ಮಿನ್ ಪ್ರಾಣ ಪಂಚದ ಸಂವೇಶ ಪ್ರಾಣೈಶ್ಚಿತ್ತಂ ಸರ್ವಮೂತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೆ ವಿಭವತ್ತೇಶ ಆತ್ಮ. 9ನೇ ಶ್ಲೋಕ ಏನ್ ಹೇಳ್ತತಿಲ್ಲೇ, ಯಾವುದರಲ್ಲಿ ಅಂದ್ರೆ ಶರೀರ ಅಥವಾ ಶರೀರದಲ್ಲಿ ಅಥವಾ ಹೃದಯದಲ್ಲಿ ಅಂತ ಹೋಗುದಿಲ್ಲ. ಯಾವುದರಲ್ಲಿ ಅಂತಂದ್ರೆ ಅದು ಪ್ರೊನೌನ್, ಸರ್ವನಾಮ. ಅಲ್ಲಿ ಏನ್ ಹೋಗ್ಬೇಕು, ಶರೀರದಲ್ಲಿ ಅಥವಾ ಹೃದಯದಲ್ಲಿ ಇರುವ ಪ್ರಾಣವು ಪಂಚ ಪ್ರಕಾರವಾಗಿ ಪ್ರವೇಶಿಸಿರುವುದು. ಪಂಚ ಪ್ರಕಾರವಾಗಿ ಅಂದ್ರೇನು, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ. ಇವು 5 ಪ್ರಕಾರವಾಗಿ ಒಂದೇ ಪ್ರಾಣ 5 ರೀತಿ ಕೆಲಸ ಮಾಡ್ತದ. ಒಂದೇ ಪ್ರಾಣ, ಪ್ರಾಣ ತತ್ವ ಅನ್ನುವಂಥದ್ದು ಒಂದೇ ಕೆಲಸ, 5 ಕೆಲಸ ಮಾಡ್ತದ. ಅದಕ್ಕ 5 ಹೆಸರು ಹೇಳ್ಯಾರ. ಒಬ್ಬ ವ್ಯಕ್ತಿ ಅದಾನ, ಅವ ಶಾಲೆಗೆ ಹೋದ್ರ ಪಾಠ ಮಾಡ್ತಾನ, ಅಲ್ಲೇ ಪಾಠಕ ಅನಿಸ್ಕೊತಾನ. ಮನೆಗೆ ಬಂದ್ರೆ ಅಡಿಗೆ ಮಾಡ್ತಾನ, ಅಲ್ಲೇ ಪಾಚಕ ಅನಿಸ್ಕೊತಾನ. ಹೆಂಗೋ ಹಂಗ ಒಂದೇ ಪ್ರಾಣ 5 ಕೆಲಸ ಮಾಡ್ತದ. ಅದಕ್ಕ ಅಲ್ಲಿ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಆ ಕೆಲಸ ಮಾಡೋ ಮುಂದ ಆ ಹೆಸರು ಹೇಳ್ಯಾರ ಅವಂಗ. ಆ 5 ಪ್ರಕಾರವಾಗಿ ಯಾವುದರಲ್ಲಿ ಅಂದ್ರ ಈ ಹೃದಯದಲ್ಲಿ ಈ ಪ್ರಾಣವು ಪಂಚ ಪ್ರಕಾರವಾಗಿ ಪ್ರವೇಶಿಸಿರುವುದು. ಅಲ್ಲಿಯೇ 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 ಅಲ್ಲಿಗೆ ಅಟೆನ್ಷನ್ ಪ್ಲೀಸ್. ಅಲ್ಲಿಯೇ ಈ ಅಣುವಾದ ಆತ್ಮನನ್ನು ಚೇತಸ ಅಂದ್ರ ಮನಸ್ಸು ಅಂತ ಹೋಗ್ಬೇಕಿಲ್ಲ, ಮನಸ್ಸಿನಿಂದ ತಿಳಿಯಬೇಕು.
ಜನರ ಚಿತ್ತವೆಲ್ಲವೂ ಪ್ರಾಣಗಳಲ್ಲೇ ವ್ಯಾಪ್ತವಾಗಿದೆ. ಆದರೆ ಆ ಚಿತ್ತವು ಶುದ್ಧವಾದರೆ ಆತ್ಮನು ಪ್ರಕಾಶಿಸುತ್ತಾನೆ. ಆ ಚಿತ್ತವು ಶುದ್ಧವಾದರೆ ಅಂದ್ರೆ ಏನು? ಕ್ಲೇಶಾದಿ ಕಲ್ಮಶಗಳು ನಾಶವಾದರೆ. ಈ ಮನಸ್ಸಿನಾಗ ಕ್ಲೇಶಗಳದಾವು, 5 ಕ್ಲೇಶಗಳದಾವು. ಅವಿದೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ. ಇವು ದೋಷಗಳು ಇದ್ದಾಗ ಆ ಮನಸ್ಸಿನಲ್ಲಿ ಅದು ಶುದ್ಧ ಇರುವುದಿಲ್ಲ, ಅದು ಅಶುದ್ಧ ಆಗ್ತದ. ಅಲ್ಲಿ ಆತ್ಮನ ಪ್ರಕಾಶ ಇದ್ರೂ ಕೂಡ ಅವನು ಗುರುತಿಸ್ಲಿಕ್ಕೆ ಆಗುವುದು. ಆ ದೋಷಗಳನ್ನ ಕಳೀರಿ, ಆ ಆತ್ಮ ಪ್ರಕಾಶ ಆಗ್ತದೆ. ದೇವರ ಇಲ್ಲ ಅನ್ನೋರು ಅಲ್ಲಿ ಏನದ ಅನ್ನಂಗಾರ ಇವು 5 ದೋಷಗಳದ ನೋಡ್ರಿ. ದೋಷಗಳು, ಕ್ಲೇಶ, ಪಂಚ ಕ್ಲೇಶಗಳು ಇರೋದ್ರಿಂದ ದೇವ್ರು ಇಲ್ಲ ಅಂತಾರ ಅವ್ರು. ಆ ಕ್ಲೇಶ ಕಳ್ಕೊಳ್ರಿ, ದೇವ್ರ ಅದಾನ ಅಂತಾರ. ಅವ ದೇವರನ್ನು ಗುರುತಿಸ್ತಾರ. ಇಷ್ಟು ಇದು ಸಾಮಾನ್ಯವಾದ ಅರ್ಥ. ಈಗ ವಿಶೇಷವಾದ ಅರ್ಥವನ್ನ ಓದ್ತಾರ ನೋಡ್ರಿ. ಆಲ್ಮೋಸ್ಟ್ ದ ಸೇಮ್ ಐಡಿಯಾ. ಓದ್ರಿ. Almost the same idea, but the message being important, the Upanishad presents it in another form. Esho Nuratma Esha Atma Anuhu. Literally, the word Anu means atom or a minute particle. If you say Atma is Anu, then it will mean Atma is a very, very small particle. But the Upanishad has already said Atma is all pervading. Then how are we to understand the word Anu? ಇರ್ರಿ. ಹಿಂದೆ ಹೇಳಿದಂತ ಶ್ಲೋಕದವನ್ನ ಮತ್ತೆ ಇದು ವಿಸ್ತಾರವಾಗಿ ಇನ್ನೊಂದು ರೀತಿಯಿಂದ ಹೇಳಾಗತ್ತಾನೆ ಉಪನಿಷತ್ಕಾರರು. ಅದ ಹಿಂದಿನ ಹೇಳಿದಂತ ಐಡಿಯಾನ ಈಗ ಹೇಳಾಗತ್ತಾರ ಇನ್ನೊಂದು ರೀತಿಯಿಂದ. ಏಷೋಣು ಆತ್ಮ ಏಷ ಆತ್ಮ ಅಣುಹು ಅಂದ್ರ ಇಲ್ಲಿ ಆತ್ಮ ಹೆಂಗಂದ್ರ ಅಣು ರೂಪದಾನ. ಅಲ್ರಿ ಅಣು ಅಂದ್ರೆ ಬಹಳ ಸಣ್ಣವಾದಲ್ಲ, ಮತ್ ನೀವು ವ್ಯಾಪಕ ಅಂತಿರಲ್ಲ. ಹಂಗಾರೆ ಅಣು ಶಬ್ದಕ್ಕೆ ಏನ್ ಅರ್ಥ ಮಾಡ್ಬೇಕು ನಾವು ಅಂತ ಯಾರಾದ್ರೂ ಕೇಳಿದ್ರೆ, ಆ ಅಣು ಶಬ್ದಕ್ಕೆ ಏನ್ ಅರ್ಥ ಮಾಡ್ಬೇಕು ಅಂತಂದ್ರೆ, ಇದು ಅರ್ಥ ಮಾಡುವುದಕ್ಕೆಲ್ಲ ಏನಂತೀವಿ ನಾವು? ಮೀಮಾಂಸಾ ಶಾಸ್ತ್ರ ಅಂತ. ಏನ್ ಅರ್ಥ ನಾವು ಶಬ್ದಕ್ಕೆ ಒಂದು ಅರ್ಥ ಕೊಡ್ತೇವಲ್ಲ, ಆ ಅರ್ಥ ಕಲ್ಪಿಸುವುದು ಅಥವಾ ಅರ್ಥ ಮಾಡುವುದಕ್ಕೆ ಏನಂತಾರ? ಮೀಮಾಂಸಾ ಶಾಸ್ತ್ರ ಅಂತ. ಮೀಮಾಂಸಾ ಅಂತ ಏನ್ ಅರ್ಥ ಅಂದ್ರೆ ಇಂಟರ್ಪ್ರಿಟೇಷನ್ ಅನಾಲಿಸಿಸ್. ಈ ಒಂದು ಸಂದರ್ಭದಲ್ಲಿ ಈ ಶಬ್ದಕ್ಕೆ ಹಿಂಗ ಅರ್ಥ ಮಾಡ್ಬೇಕು ಅಂತ ಹೇಳ್ತೀವಲ್ಲ, ಅದಕ್ಕೆ ಏನಂತಾರ? ಮೀಮಾಂಸಾ. ಅಲ್ರಿ ಆತ್ಮ ಮಾತ್ರ ವ್ಯಾಪಕ ಅದಾನಂತೀರಿ, ಇಲ್ಲಿ ನೀವು ವ್ಯಾಪಕ ಇರುವಂತ ಆತ್ಮನನ್ನ ಅಣುರೂಪ ಮಾಡ್ಬಿಟ್ರಲ್ಲ, ಹೇಗಿದು? ಯಾರಾದ್ರೂ ಕೇಳ್ಬೋದು ಪ್ರಶ್ನೆ. ಇಂಥ ಪ್ರಶ್ನೆ ಕೇಳು. ಆದ್ರಿಂದ ಉಪನಿಷತ್ ಹೇಳ್ತದ ಅಣು ಅಂದ್ರ ಏನ್ ತಗೋಬೇಕು ಅಂದ್ರ, ಶಂಕರಾಚಾರ್ಯ ಸೇಸ್ ಯು ಶುಡ್ ಟೇಕ್ ದ ಫಿಗರೇಟಿವ್ ಮೀನಿಂಗ್. ಅಲ್ಲಿ ಒಂದು ಫಿಗರೇಟಿವ್ ಮೀನಿಂಗ್ ಅಂದ್ರೆ ಕಾಲ್ಪನಿಕವಾದಂತಹದ್ದು ಅರ್ಥ ತಗೋಬೇಕಲ್ಲಿ. ಹುಣ್ಣಿಮೆಯ ದಿನ ಚಂದ್ರನು ನಗುತ್ತಾ ಇದ್ದಾನೆ ಅಂತಂದಾಗ ನಗತ್ತಾನ ನಾವು? ಇಲ್ಲ. ಆ ಭಾವದಿಂದ ಆ ಭಾವ ಮಾಡ್ಬೇಕಲ್ಲಿ. ಆ ಭಾವ ತೋಳ್ರಿ ಎಲ್ಲ ಅರ್ಥ. ಆ ಭಾವ ಮಾಡ್ಬೇಕು. ಈಗ ಭಾವ ಏನ್ ಮಾಡ್ಬೇಕು ಅಂದ್ರೆ ಚಂದ್ರ ನಗತ್ತಾನೇನು ಅನ್ನುವಂತ ಭಾವ ಮಾಡ್ಬೇಕು. ಹಂಗ ಇಲ್ಲಿ ಏನ್ ತಗೋಬೇಕು? ಯಾವ ಭಾವ ತಗೋಬೇಕು ಅಂದ್ರೆ, ಅವ ಎಲ್ಲಕ್ಕಿಂತ ಚಿಕ್ಕವರಲ್ಲಿ ಚಿಕ್ಕವ, ಎಲ್ಲರಿಗಿಂತ ದೊಡ್ಡವರಲ್ಲಿ ದೊಡ್ಡವ. ಸಣ್ಣವ ಅಂದ್ರ ಸೂಕ್ಷ್ಮ ಅದಾನಂತ. ಸಣ್ಣವ ತಗೋಬಾರ್ದು, ಸೂಕ್ಷ್ಮ ಅಂತ ತಗೋಬೇಕು. ಈಗ ಒಂದು ಉದಾಹರಣೆಯನ್ನ ಮೊನ್ನೆ ಹೇಳಿದ್ದೇನೆ ನಿಮ್ಗೆ, ನೆನಪಿರಬಹುದು. ಪ್ರಾಜ್ಞರು ಎಲ್ಲಾರು ಪೃಥ್ವಿಗಿಂತ 10 ಪಟ್ಟು ದೊಡ್ಡದು ಜಲ ಐತಿ ಮತ್ತು 10 ಪಟ್ಟು ಸೂಕ್ಷ್ಮದ. ಯಾವುದು? ಜಲ. ಜಲಕ್ಕಿಂತ 10 ಪಟ್ಟು ದೊಡ್ಡದು ಅಗ್ನಿ ಅದ ಮತ್ತು ಅಗ್ನಿ ಅಷ್ಟ ಸೂಕ್ಷ್ಮದ ಮತ್ತು ವ್ಯಾಪಕ ಅದ. ಹೆಂಗ ಸೂಕ್ಷ್ಮ ಹಾಕೋತ ಹೋಗ್ತದ ಹಂಗ ವ್ಯಾಪಕ ಹಾಕೋತ ಹೋಗ್ತದ. ಅದ್ ಬೇರೆ. ಆ ಅಗ್ನಿಗಿಂತ 10 ಪಟ್ಟು ಸೂಕ್ಷ್ಮ ಮತ್ತು 10 ಪಟ್ಟು ವ್ಯಾಪಕ ಯಾವ್ದದ ಅಂದ್ರೆ ವಾಯು ಅದ. ವಾಯುಗಿಂತ 10 ಪಟ್ಟು ಸೂಕ್ಷ್ಮ ಮತ್ತು ವ್ಯಾಪಕ ಯಾವ್ದದ? ಆಕಾಶ ಅದ. ಆಕಾಶಕ್ಕಿಂತ ಎಷ್ಟೋ ಪಟ್ಟು ಸೂಕ್ಷ್ಮ, ಎಷ್ಟೋ ಪಟ್ಟು ವ್ಯಾಪಕ ಮಾಯೆ ಅದ. ಮಾಯೆಗಿಂತ ಅನಂತ ಪಟ್ಟು ವ್ಯಾಪಕ, ಅನಂತ ಪಟ್ಟು ಸೂಕ್ಷ್ಮ ಯಾವ್ದೈತಿ ಅಂದ್ರ ಈ ಪರಮಾತ್ಮ ಅದ. ಅಂದ್ರ ಹೆಂಗ ಸೂಕ್ಷ್ಮ ಹಾಕೋತ ಹೋಗ್ತದ ಹಂಗಂಗ ವ್ಯಾಪಕತೆ ಹೆಚ್ಚಿಗೆ ಹಾಕೋತ ಹೋಗ್ತದ. ಈ ವಿಷಯದಲ್ಲಿ ಅದು ಸೂಕ್ಷ್ಮ ಅಂತ ತಿಳ್ಕೋಬೇಕು. ಅಣು ಅಂದ್ರ ಸೂಕ್ಷ್ಮ ಅಂತ ತಿಳ್ಕೋಬೇಕು. ಅಣು ಅಂದ್ರ ಸಣ್ಣದಂತ ತಗೋಬಾರ್ದು, ಸೂಕ್ಷ್ಮ ಅಂತ ತಗೊಳ್ರಿ ಅಂತ ಹೇಳ್ತಾರ. ಆಲ್ಸೋ ನಾಟ್ ವಿಜಿಲಿ ಅವೈಲೇಬಲ್ ಫಾರ್ ಜ್ಞಾನಂ ಇನ್ ಸಂಸ್ಕೃತ ವಿಷಯ ಅಣು ಇನ್ ಸೂಕ್ಷ್ಮ. ಅಣು ಅಂದ್ರ ಸೂಕ್ಷ್ಮ ಅನ್ನುವಂತ ಅರ್ಥ ತಗೋಬೇಕಿಲ್ಲಿ.
ಇಟ್ ಡಸಂಟ್ ಮೀನ್ ಸ್ಮಾಲ್. ಅದು ಸಣ್ಣದಂತ ಅರ್ಥ ಅಲ್ಲ. ವ್ಯಾಪಕವಾದದ್ದು, ಸೂಕ್ಷ್ಮವಾದದ್ದು. ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಸಟಲ್ ಟು ನೋ. ವೈ ಎಕ್ಸ್ಟ್ರೀಮ್ಲಿ ಸಟಲ್? ಬಿಕಾಸ್ ಇಟ್ ಈಸ್ ನಾಟ್ ಅನ್ ಆಬ್ಜೆಕ್ಟ್ ಆಫ್ ನಾಲೆಜ್ ಅಟ್ ಆಲ್. ಇದು ಬಹಳ ಸೂಕ್ಷ್ಮ ವಿಷಯ ಅದ. ಯಾಕಂದ್ರ ಇದು ಯಾವಾಗ್ಲೂ ಮನಸ್ಸಿಗೆ ವಿಷಯ ಆಗುವುದಿಲ್ಲ. ಆತ್ಮತತ್ವ ಮನಸ್ಸಿಗೆ ವಿಷಯ ಆಗುದಿಲ್ರಿ. ಹೌ ಶುಡ್ ಯು ನೋ ದಟ್ ಆತ್ಮ ವಿಚ್ ಇಸ್ ನಾಟ್ ಅನ್ ಆಬ್ಜೆಕ್ಟ್ ಆಫ್ ನಾಲೆಜ್? ಯಾವುದು ಆತ್ಮ ಜ್ಞಾನಕ್ಕೆ ವಿಷಯ ಆಗುದಿಲ್ಲ, ಆ ಪರಮಾತ್ಮನನ್ನ, ಆ ಆತ್ಮನನ್ನ ತಿಳಿದ ಹೆಂಗಿಲ್ಲ? ಇದರ ದಾರಿ ಐತೇನು? ಕಲ್ಪಿಸ್ಯಾರ, ದಾರಿನ ಹುಡುಕ್ಯಾರ. ಯಾರು? ನಮ್ಮ ಹಿರಿಯರು, ನಮ್ಮ ಗುರುಗಳು, ಪರಂಪರೆಯಲ್ಲಿ ಬಂದಂತ ಗುರುಗಳು, ಋಷಿಮುನಿಗಳು ಹುಡುಕ್ಯಾರ. ಏನ ದಾರಿ? ಚೇತಸ ವಿದಿತವಾ, ವಿದಿತ್ವಾ ಚೇತಸ. ಒಂಬತ್ತನೇ ಶ್ಲೋಕ. ಚೇತಸ ವೇದಿತವ್ಯ ಐತ್ ನೋಡ್ರಿ. 1ನೇ ಲೈನ್, 2ನೇ ಮತ್ತು 3ನೇ ಶಬ್ದ. ಯು ಹ್ಯಾವ್ ಟು ನೋ ದ ಆತ್ಮ ವಿತ್ ದ ಹೆಲ್ಪ್ ಆಫ್ ದ ಮೈಂಡ್ ಓನ್ಲಿ. ಇದು ಒಂದ್ ಮನಸ್ಸನ್ನ, ಅದು ಅಶುದ್ಧ ಅದ, ಅದು ತಮೋಗುಣಿ ಅದ, ಅದು ರಜಗುಣಿ ಅದ. ಅದ್ರ ಕೂಡ ಗುದ್ದಾಡ್ಬೇಕಾಗ್ಯದ. ಏನಾದ್ರು ಇದ್ದಂತ ಒಂದ್ ಮನಸ್ಸನ್ನ ನಾವು ಆ ಮನಸ್ಸಿನಿಂದ ಪರಮಾತ್ಮನ ಗುರುತಿಸಬೇಕಾಗ್ಯದ. ಅಗೇನ್ ಇಂಟರ್ಪ್ರಿಟೇಷನಲ್ ಪ್ರಾಬ್ಲಮ್. ಉಪನಿಷತ್ ಇಸ್ ಫುಲ್ ಆಫ್ ಇಂಟರ್ಪ್ರಿಟೇಷನಲ್ ಇಶ್ಯೂ. ಆ ಮನಸ್ಸಿಂದ ತಿಳಿಬೇಕು ಅಂದ್ರ ಹೆಂಗ ತಿಳಿಬೇಕು ಅಂದ್ರ ವಿಷಯ ವಸ್ತುವಿನ ಅಂತೆಲ್ಲ ವಿಷಯಿಯಾಗಿ ತಿಳಿಯತಿ. ನಾಟ್ ಆಸ್ ಎನ್ ಆಬ್ಜೆಕ್ಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಎ ವೆರಿ ಸಬ್ಜೆಕ್ಟ್. ಆ ನೋಡುವವನ ಆ ಸ್ವರೂಪವೇ ಆತ್ಮ ಇದೆ. ಅದು ವ್ಯಾಪಕ ಇದೆ, ಅದು ಅರಿವು ಇದೆ, ಅದು ಬದಲಾವಣೆ ಆಗದೆ ಇರುವಂತದ, ಅದು ಆನಂದ ರೂಪ ಇದೆ, ಅದು ಯಾವಾಗಲೂ ಇದೆ, ಅದು ಪರಿಪೂರ್ಣ ಇದೆ. ದಟ್ ಈಸ್ ವೈ ವಿ ಶುಡ್ ನೆವರ್ ಬ್ಲೈಂಡ್ಲಿ ರೀಡ್ ದ ಟ್ರಾನ್ಸ್ಲೇಷನ್. ಆದ್ರಿಂದ ಈ ಟ್ರಾನ್ಸ್ಲೇಷನ್ ಓದ್ತೇವಲ್ಲ, ಕಣ್ಣು ಮುಚ್ಚಿ ಟ್ರಾನ್ಸ್ಲೇಷನ್ ಓದಬಾರ್ದು. ಪರಂಪರೆಯಲ್ಲಿ ಇದ್ದಂತವ್ರು ಏನ್ ಬರೀತಾರ ಅವನ್ನೇ ಓದ್ಬೇಕು. ಪರಂಪರೆ ಒಳಗಿದ್ದವ್ರು ಅಷ್ಟೇ ಓದ್ಬೇಕು. ಈಗ ವೇದಗಳನ್ನ ಬಯಾಗತ್ತಾರ. ಒಬ್ಬ ಮಿನಿಸ್ಟರ್ ಪೇಪರ್ ಲೈನ್ ಅವ್ರು ಬಯಾಗತ್ತಾರ ಅಂದ್ರೆ ಅವ್ರು ದೊಡ್ಡವರು, ವೇದಗಳ ದೊಡ್ಡವರು. ವಿಚಾರ ಮಾಡಿ. ಅವ್ಗೆ ವೇದನು ಗೊತ್ತಿಲ್ಲ, ಆ ಸಂಸ್ಕಾರನೂ ಇಲ್ಲ. ನೀವು ವೇದಗಳನ್ನ ನೀವು ಹೆಂಗ ನಿಮ್ಮದು ಪವಿತ್ರವಾದ ಗ್ರಂಥ ಅಂತೀರಿ, ಹಂಗ ನಾವು ಶರಣ ಸಾಹಿತ್ಯ ನಮ್ಮ ಪವಿತ್ರವಾದ ಗ್ರಂಥ ಅಂತೀವಿ ಅಂತ ನಾವು ಪುಣ್ಯಾತ್ಮ. ನಿಮ್ಮದ್ರಾಗ ನಾವು ಕೈ ಹಾಕೋದಿಲ್ಲ, ನಮ್ಮದ್ರಾಗ ನೀವು ಕೈ ಹಾಕ್ಬೇಡ್ರಿ ಅಂತ ನಾವು ಪೇಪರ್ ತೆಗೆದು ನೋಡಿ. ಇಷ್ಟು ನಮಗ ಜ್ಞಾನದ ಅಭಾವ ಐತಿ. ಸಮಾಜದಲ್ಲಿ ಇದ್ದಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಬೇಸಿಕ್ ಐಡಿಯಾಸ್ ಇಲ್ಲ. ಇವೆಲ್ಲ ಮೀಮಾಂಸದಲ್ಲಿ ಬರುವಂತ ಅನುಭವಗಳು. ಇವೆಲ್ಲ ಮೀಮಾಂಸ ಅಭ್ಯಾಸ ಮಾಡ್ಲಿಕ್ಕಂದ್ರೆ ಗೊತ್ತಾಗೋದಿಲ್ಲ. ಯಾರಾದ್ರೂ ಹಾದಿ ತಪ್ಪಬಹುದು, ನಾನು ಹಾದಿ ತಪ್ಪಬಹುದು, ನೀವು ಹಾದಿ ತಪ್ಪಬಹುದು. ಮೀಮಾಂಸ ಎದಕ್ಕೆ ಅದ? ಈ ಶಬ್ದಕ್ಕೆ ಇದೇ ಅರ್ಥ ಮಾಡ್ಬೇಕು ಅಂತ ಯಾಕೆ ಮಾಡ್ಯಾರ? I want to study the Upanishad in its original form, no commentary. Then I ask, how much Sanskrit you know? I do not know. Then how are you going to study the Upanishad? I will go through the translation, or I will look into the dictionary. If you look into the dictionary, you will find Anu means atom. ಅಣು ಅಂತ ಆಟಮ್ಗೆ ಹೋದ, ಆಟಮ್ಗೆ ಹೋದ್ಗೆಲ್ಲ ಚಿಕ್ಕದಾತು, ಚಿಕ್ಕವನು ಮಾಡಿಟ್ಟ ದೊಡ್ಡವನ್ನ ಹೋಗಿ, ಪರಮಾತ್ಮನ ಹೋಗಿ ಚಿಕ್ಕವನ್ ಮಾಡಿಟ್ಟ. ಹಿಂಗ ಅನರ್ಥ ಅರ್ಥ ಹೋಗಿ ಅನರ್ಥ ಆಗ್ತದೆ. In some other place, Upanishad will say Atma Sarvagata. ಆತ್ಮ ಸರ್ವಗತ ಹೇಳ್ತದೆ. She will be confused. ಏನು ಅಣು ಅದಾನೋ ವ್ಯಾಪಕ ಅದಾನೋ ಭಗವಂತ ಈಗ ಹೇಳ್ರಿ, ಯಾರು ಹೇಳ್ತೀರಿ? ಹಿಂಗ ನಾವು ಶಬ್ದದ ಅರ್ಥ ಡಿಕ್ಷನರಿ ಮಾಡಕ್ ಹೋದ್ವಿ, ಪರಂಪರೆ ಬಿಟ್ವಿ, ಮೀಮಾಂಸಾ ಅಭ್ಯಾಸ ಮಾಡ್ಲಿಲ್ಲ, ಅರ್ಥ ಹೋಗಿ ಅನರ್ಥ ಆಗ್ತದ. ಪರಮಾತ್ಮ ಅಂದ್ರೆ ನೀವು ನೋಡ್ರಿ, ಕಣ್ಣು ಮುಚ್ಚಿ ಭ್ರೂಮಧ್ಯದಾಗ ಉಳ್ಕೊಂಡ್ರಿ, ಅಲ್ಲಿ ಒಂದ್ ಬೆಳಕ್ ಕಾಣ್ತದ, ಅದ ಪರಮಾತ್ಮ ಅನ್ನೋದ. ಎಷ್ಟೋ ಮಂದಿ ಆತ್ಮೀಯರೇ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ರಿ, ಆ ಒಂದು ಭ್ರೂಮಧ್ಯದಾಗ ಒಂದು ಜ್ಯೋತಿ ಕಾಣ್ತದೆ, ಆ ಜ್ಯೋತಿನೇ ಪರಮಾತ್ಮ. ಬ್ರಹ್ಮಕುಮಾರೀಶ್ವರ ವಿಶ್ವವಿದ್ಯಾಲಯ ಯಾರೋ ಒಟ್ಟು ಹಿಂಗ
ನಾವು ಹಾದಿ ತಪ್ಪುವ ಚಾನ್ಸ್ ಅದ ಪರಂಪರೆ ಮತ್ತು ಮೀಮಾಂಸಾ ಶಾಸ್ತ್ರವನ್ನು ಬಿಟ್ಟು ಹೋದ್ರೆ. ಯು ವಿಲ್ ಬಿ ಕನ್ಫ್ಯೂಸ್ಡ್. ನಮ್ಗೆ ದಾರಿ ತಪ್ಪಿ ಬಿಡ್ತೀವಿ ನಾವು. ಎಂತವ್ರು ಪ್ರಾಜ್ಞರು ಕೂಡ ದಾರಿ ತಪ್ತೀವಿ. ವೇದರ ಆತ್ಮ ಈಸ್ ಅಣು ಆರ್ ಸರ್ವಗತಃ. ಆತ್ಮನು ಏನು ಅಣು ರೂಪ ಅದಾನೋ, ಇನ್ನು ಸರ್ವಗತನೋ ಅದಾನೋ, ಇನ್ನು ಎರಡು ಅದಾನೋ. Therefore, we cannot avoid studying the commentary. It is important to go through commentary because commentators use appropriate method of interpretation called mimamsa. ಯಾರು ಭಾಷಾಂತರಕಾರರು ಮೀಮಾಂಸವನ್ನ ಅಭ್ಯಾಸ ಮಾಡ್ಯಾರ ಅಂತವ್ರದ್ದು ಭಾಷಾಂತರವನ್ನ ಓದ್ರಿ. ಮಾಡ್ಯಾರದ್ ಯಾರೋ ಭಾಷಾಂತರ ಮಾಡ್ಯಾರ ಅಂತ ತಿಳ್ಕೊಂಡು ಓದಿದ್ರಿ ಅಂದ್ರ ನೀವು ಹಾದಿ ತಪ್ತೀರಿ. ಭಗವದ್ಗೀತೆ ಎಷ್ಟು ಜನ ಬರ್ದಾರೆ ಭಾಷೆ? ಎಷ್ಟು ಮಂದಿ ಬರ್ದಾರ? ಎಷ್ಟು ಮಂದಿ ಬೇರೆ ಬೇರೆ ಬರ್ದಾರ. ಇಸ್ಕಾನ್ದವ್ರು ಬರ್ದಾರ, ಉಡುಪಿ ಫಿಲಾಸಫಿಯವರು ಬರ್ದಾರ ದ್ವೈತ ಪರವಾಗಿ, ಶಂಕರಾಚಾರ್ಯ ಫಿಲಾಸಫಿಯವರು ಬರ್ದಾರ, ರಾಮಾನುಜಾಚಾರ್ಯ ಶಿಷ್ಯರು ಬರ್ದಾರ. ಎಲ್ಲರೂ ತಮ್ಮ ತಮ್ಮ ಧರ್ಮಕ್ಕೆ ಅನುಕೂಲ ಆಗುವಂಗನ ಬರ್ದಾರ. ಮಹಾತ್ಮ ಗಾಂಧೀಜಿಯವರು ಬರ್ದಾರ, ಲೋಕಮಾನ್ಯ ತಿಳಕರ್ ಬರ್ದಾರ. ಅದಕ್ಕೆ ಪರಂಪರೆ ಮತ್ತು ಈ ಮೀಮಾಂಸವನ್ನು ಹಿಡ್ಕೊಂಡು ಅಭ್ಯಾಸ ಮಾಡಬೇಕು. ಅಂದ್ರೆ ನಾವು ಸರಿಯಾದ ಒಂದು ನಿಲುವು ನಮಗೆ ತಿಳಿತದೆ. 9:45 ಆಯ್ತು. ಮೊದಲನೇ ಪೀರಿಯಡ್ ಅನ್ನು ಮುಗಿಸೋಣ. ಒಂದ್ 5 ನಿಮಿಷ ಬಿಟ್ಟು ಮತ್ತೆ 2ನೇ ಪೀರಿಯಡ್ ಅನ್ನು ಪ್ರಾರಂಭ ಮಾಡೋಣ ಅನ್ನುವರಿಗೆ ಇವತ್ತನೇ ಈ ವಾಕೃತ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.